ಹಾಯ್ ಹಲೋ ನಮಸ್ಕಾರ. ಇದು ನನ್ನ ಮೊದಲನೇ ವಿಡಿಯೋ ಆಗಿರುತ್ತೆ. ನಾನು ಈ ವಿಡಿಯೋನ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ತಗೊಂಡು ಅವರ ಆಶೀರ್ವಾದದ ಜೊತೆಗೆ ಈ ವಿಡಿಯೋ ಹಾಕೋಣ ಅಂತೇಳ್ಬಿಟ್ಟು ಇವತ್ತಿನ 3ನೇ ಶುಕ್ರವಾರದ ಪೂಜೆ ಪ್ರಯುಕ್ತ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡಿಕೊಂಡು ಅಲ್ಲಿ ನಿಂಬೆಹಣ್ಣಿನ ದೀಪ ಮತ್ತು ಬೆಲ್ಲದ ದೀಪ ಹಚ್ಚಿ ಪ್ರಸಾದ ತಗೊಂಡು ಬಂದೆ ನಾನು. ಸೊ ಇದು ಆಷಾಢದಲ್ಲಿ ಹೆಣ್ಣು ದೇವ್ರುಗಳಿಗೆ ನಿಂಬೆಹಣ್ಣಿನ ದೀಪ ಹಚ್ಚೋದು ತುಂಬ ಒಳ್ಳೆಯದು. ಸೊ ಅಂದ್ಕೊಂಡಿರೋ ಕೆಲಸ ಎಲ್ಲ ಆಗುತ್ತೆ. ನಾನು ಹಾಗಾಗಿ ಸುಮಾರು 4-5 ವರ್ಷದಿಂದ ನಾನು ಪ್ರತಿ ಆಷಾಢ ಶುಕ್ರವಾರದಲ್ಲಿ ನಾನು ದೀಪ ಹಚ್ತಾ ಇರ್ತೀನಿ. ನನಗೆ ನಾನು ಏನು ಅಂದ್ಕೊಂಡಿದ್ದೀನೋ ಅದು ನಿಧಾನ ಆದರೂ ಪರವಾಗಿಲ್ಲ, ಆದರೆ ಯಾವುದೂ ಆಗದೆ ಇರೋ ಮಾತಿಲ್ಲ, ಎಲ್ಲ ತಾಯಿ ನೆರವೇರಿಸ್ಕೊಟ್ಟಿದ್ದಾರೆ. ಎಷ್ಟು ಜನ ನೋಡಿ, ಬೆಳಗ್ಗೆ 10 ಗಂಟೆಗೇ ಕಾಲಿಡೋಕ್ಕೆ ಜಾಗ ಇರಲಿಲ್ಲ ದೇವಸ್ಥಾನದಲ್ಲಿ. ತುಂಬ ಜನ ಅಂದರೆ ತುಂಬ ಜನ ಅಲ್ಲಿ ನೆಂದಿದ್ರು ನ್ಯೂಸ್ ಪೇಪರೆಲ್ಲ ಹಾಸ್ಕೊಂಡು ಅದ್ರ ಮೇಲೆ ಕುತ್ಕೊಂಡು ದೇವ್ರಿಗೆ ಪೂಜೆ ಸಲ್ಲಿಸ್ತಾಯಿದ್ರು. ಮತ್ತು ಈ ದೇವಸ್ಥಾನದ ಪಕ್ಕದಲ್ಲೇ ಇನ್ನೊಂದು ಕಾಳಿಕಾ ಪರಮೇಶ್ವರಿ ದೇವಸ್ಥಾನ ಅಂತ ಇದೆ. ಇಲ್ಲಿ ಈ ದೇವಸ್ಥಾನದ ವಿಶೇಷತೆ ಏನಂದರೆ ಮಕ್ಕಳು ತುಂಬ ಫೇಮಸ್ಸು. ನಮ್ಮದು ಭದ್ರಮ್ಮ ಚೌಟ್ರಿ ತುಮಕೂರಲ್ಲಿ, ಅಲ್ಲಿಂದ ರೈಟ್ ತೊಗೊಂಡ್ರೆ ಬಾರ್ ಲೈನಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನ ಸಿಗುತ್ತೆ. ಆಲ್ಮೋಸ್ಟ್ ತುಮಕೂರಲ್ಲಿರೋರಿಗೆಲ್ಲರಿಗೂ ಗೊತ್ತಿರುತ್ತೆ. ಸೊ ಈ ದೇವರು ಇಲ್ಲಿ ಈ ದೇವ್ರದ್ದು ಕಾಳಿಕಾ ದೇವಿ ದೇವಸ್ಥಾನದಲ್ಲಿ ಏನಂತಂದರೆ ಇಲ್ಲಿ ಮಕ್ಕಳಿಗೆ ಬಾಲ್ಯಗೌರವ ತಾಯ್ತ ತುಂಬ ಫೇಮಸ್ಸು. ತುಂಬ ಚೆನ್ನಾಗಿ ಅರಿಯುತ್ತೆ ಮಕ್ಕಳಿಗೆ. ನೆಕ್ಸ್ಟ್ ನಾನು ಇದು ಮನೇಲಿ ಪೂಜೆ ಮಾಡಿಬಿಟ್ಟೆ ದೇವಸ್ಥಾನಕ್ಕೆ ಹೋಗಿದ್ದು, ಅದನ್ನು ಆ್ಯಡ್ ಮಾಡಿದ್ದೀನಿ ಈ ಕ್ಲಿಪ್ನ. ನಾನು ಆಷಾಢ ಶುಕ್ರವಾರ ಈ ಥರನೇ ಪೂಜೆ ಮಾಡೋದು. ಪೂಜೆ ಎಲ್ಲ ಮುಗಿಸಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋ ಖುಷಿಗೆ ಒಂದು ಸ್ವೀಟ್ ರೆಸಿಪಿ ನಿಮಗಾಗಿ ನೋಡಿ. ಒಂದು ಪ್ಯಾನ್ ತೊಗೊಂಡು ಅದಕ್ಕೆ 1 ಕಪ್ ಕಡಲೆ ಹಿಟ್ಟು, 1/4 ಕಪ್ ಬೆಲ್ಲ, ಜೊತೆಗೆ 1/4 ಕಪ್ಪು ಸಕ್ಕರೆ ಆ್ಯಡ್ ಮಾಡ್ತಿದ್ದೀನಿ, ಸ್ವಲ್ಪ ಟೇಸ್ಟ್ ಎಕ್ಸ್ಟ್ರಾ ಇರಲಿ ಅಂತ. ತುರಿದಿರೋ ಅಂಥ 1 ಕಪ್ ಕೊಬ್ಬರಿ ತೊಗೊಂಡಿದ್ದೀನಿ. ಅದ್ರ ಜೊತೆ 15-20 ಗೋಡಂಬಿ, ಬಾದಾಮಿ, ದ್ರಾಕ್ಷಿ, 2 ಸ್ಪೂನ್ ಗಸಗಸೆ, 5-6 ಏಲಕ್ಕಿ. ಗೋಡಂಬಿ ಮತ್ತು ಬಾದಾಮಿನ ಸಣ್ಣದಾಗಿ ಕುಟ್ಟು ಪುಡಿ ಮಾಡ್ಕೊಂಡಿದ್ದೀನಿ. ಜೊತೆಗೆ 1 ಕಪ್ ತುಪ್ಪ ಆ್ಯಡ್ ಮಾಡ್ತಾಯಿದ್ದೀನಿ. ಅದ್ರ ಜೊತೆ 2 ಕಪ್ ಹಾಲನ್ನ ಹಾಕ್ಬಿಟ್ಟು ಡೈರೆಕ್ಟ್ ನಾನು ಸ್ಟವ್ ಮೇಲೆ ಇಟ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಮಿಕ್ಸ್ ಮಾಡ್ಕೊತೀನಿ. ನೀಟಾಗಿ ಕೈ ಆಡ್ತಾ ಇರಬೇಕು, ಅದು ಮೀಡಿಯಮ್ ಫ್ಲೇಮಲ್ಲೇ ಇರಬೇಕು. ಇದು 7 ಕಪ್ ಬರ್ಫಿ ಅಂತಲೂ ಆಲ್ಮೋಸ್ಟ್ ಎಲ್ಲ ನೋಡಿರ್ತೀರ. ಬಟ್ 7 ಕಪ್ ಬರ್ಫಿಲಿ ಒಂದೇ ಐಟಮ್ ಎರಡು ಕಪ್ ಆ್ಯಡ್ ಮಾಡಿರ್ತಾರೆ. ಬಟ್ ನಾನು ಇದರಲ್ಲಿ ದ್ರಾಕ್ಷಿ, ಗೋಡಂಬಿ, ಗಸಗಸೆ ಅದನ್ನು ಸ್ವಲ್ಪ ಆ್ಯಡ್ ಮಾಡಿದ್ದೀನಿ. ಮತ್ತು ಸಕ್ಕರೆ ಬದಲು ಬೆಲ್ಲ ಯೂಸ್ ಮಾಡಿದ್ದೀನಿ. ಆಲ್ಮೋಸ್ಟ್ ಸ್ವೀಟ್ಗೆಲ್ಲ ಸಕ್ಕರೆ ಯೂಸ್ ಮಾಡೇ ಮಾಡ್ತಾರೆ. ಸೊ ನಾನು ಇದರಲ್ಲಿ ಬೆಲ್ಲ ಆ್ಯಡ್ ಮಾಡಿದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ. ಒಂದು ಸಲ ಮನೇಲಿ ಟ್ರೈ ಮಾಡ್ಕೊಂಡು ತಿನ್ನಿ, ಮನೇಲಿ ತುಂಬ ಇಷ್ಟಪಡ್ತಾರೆ. ಆಲ್ಮೋಸ್ಟ್ ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಾ ಇದೆ. ಒಂದು 15-20 ನಿಮಿಷನಾದರೂ ಬೇಕೇ ಬೇಕು ನೀಟಾಗಿ ಸೆಟ್ ಆಗೋಕ್ಕೆ. ಎಲ್ಲೂ ಯಾವುದೇ ರೀತಿ ಗಂಟಿಲ್ಲ ಇದರಲ್ಲಿ ನೋಡಿ. ಸೈಡಲ್ಲೆಲ್ಲ ತುಪ್ಪ ಬಿಡ್ತಾ ಇದೆ ಆಲ್ರೆಡಿ. ನಂತರ ಅದಕ್ಕೆ ಒಂದು ತಟ್ಟೆ ತಗೊಂಡು 2 ಸ್ಪೂನ್ ತುಪ್ಪ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ನೀವು ಅದಕ್ಕೆ ಶೇಪ್ ಕಂಟೈನರ್ ಇದ್ದರೆ ಅದಕ್ಕಾದರೂ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ತಟ್ಟೆ ತೊಗೊಂಡಿದ್ದೀನಿ ಮತ್ತು ಕುಟ್ಟಿರೋ ಏಲಕ್ಕಿ ಪುಡಿನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡಿ ತಟ್ಟೆಗೆ ಹಾಕ್ಕೊಂಡು ನೀಟಾಗಿ ನನಗೆ ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ ತಟ್ಕೊತಾ ಇದ್ದೀನಿ. ಕಲರ್ ತುಂಬ ಚೆನ್ನಾಗಿ ಬಂದಿದೆ ಬೆಲ್ಲ ಹಾಕಿರೋದ್ರಿಂದ. ಮಧ್ಯದಲ್ಲಿ ಅದು ಸ್ವೀಟು ತಿಂತಾಯಿದ್ರೆ ಗಸಗಸೆ, ಕೊಬ್ಬರಿ ಮತ್ತು ಬಾದಾಮಿ, ಗೋಡಂಬಿ ಚೆನ್ನಾಗಿರುತ್ತೆ ತಿಂತ
ಒಂದು 15ರಿಂದ 20 ನಿಮಿಷ ಅದು ತಣ್ಣಗಾಗಿ ಬಿಡಬೇಕು. ಸ್ವಲ್ಪ ಒಂದು 5-10 ನಿಮಿಷ ಆದಮೇಲೆ ತಕ್ಕೊಂಡು ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ಗೆ ಮಾರ್ಕ್ ಮಾಡಿ ಎತ್ತಿಟ್ಕೊಳ್ಳಿ. ಅದು ಮಾರ್ಕ್ ಮಾಡಿ ಎತ್ತಿಟ್ಕೊಂಡ್ರೆ ನಂತರ ಅದನ್ನು ಕಟ್ ಮಾಡಿ ತೆಗೆದಿಟ್ಕೊಳ್ಳೋಕ್ಕೆ ತುಂಬ ಈಸಿ ಆಗುತ್ತೆ ನಮಗೆ. ನಾನು ಇದನ್ನು ಕಟ್ ಮಾಡಾದಮೇಲೆ ನಮ್ಮ ಸಿಸ್ಟರ್ಗೆ ಮತ್ತು ಅಂಕಲ್ಗೆ ತೊಗೊಂಡೋಗಿ ಟೇಸ್ಟ್ ಮಾಡೋಕ್ಕೆ ಅಂತ ಕೊಟ್ಟೆ. ಬಟ್ ಇನ್ನೂ ಅದು ಬರ್ಫಿ ಅದಕ್ಕೆ ಬಂದಿರಲಿಲ್ಲ. ಸೈಡಲ್ಲೇ ಸ್ವಲ್ಪ ತೆಗೆದು ಕೊಟ್ಟೆ, ಬಟ್ ಅದು ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ರು. ಅದು ಸೆಟ್ ಆಗೋಕ್ಕೆ ಬಿಟ್ಟಿಲ್ಲ. ಅದು ಅದರಲ್ಲಿ ಅರ್ಧ ಹಂಗೆ ಆವಾಗಲೇ ಆದ ತಕ್ಷಣವೇ ಹಾಕ್ಕೊಂಡು ತಿಂದರು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ನೋಡಿ ಲಾಸ್ಟಲ್ಲಿ ತಟ್ಟೆಯಲ್ಲಿ ಸ್ವಲ್ಪ ಕಾಲು ಭಾಗ ಹಂಗೆ ಎತ್ತಿದ್ದಾರೆ. ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಇನ್ನೂ ಬಗೆಯ ತಿಂಡಿ ಮತ್ತು ನಾನ್ ವೆಜ್ ರೆಸಿಪಿನ ಹಾಕ್ತಾ ಇರ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಏನಾದರೂ ಸಣ್ಣ ಪುಟ್ಟ ತಪ್ಪಾಗಿದ್ದರೆ ಕ್ಷಮೆ ಇರಲಿ, ಏಕೆಂದರೆ ಇದು ನನ್ನ ಮೊದಲನೇ ವಿಡಿಯೋ ಆಗಿರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.